ಲೇ ಬೀರಪ್ಪ ಏನ್ ಮಾಡತ್ತಿಲ್ಲ ನೀನು? ಸ್ವಲ್ಪ ಬುದ್ಧಿ ಐತಿ ನಿನಗ? ಮನಿಗೆ ಹಿರೇ ಮಗ ಆಗಿ ನೀನ ಹಿಂಗ್ ಮಾಡಾಕತ್ತಿ ಅಲ್ಲಿ ಗೊತ್ತಾಗತ್ತ ಸ್ವಲ್ಪ ನಿನಗೆ? ಏನ್ ಮಾಡ್ಲಣ್ಣ, ಮೊನ್ನೆ ಕಬ್ಬು ಹಾಕಿದ್ಯಾ ಅದ್ರಾಗ ಲುಕ್ಷಣ ಆತಣ್ಣ. ಉಳ್ಳಾಗಡ್ಡಿ ಬಿತ್ತಿದ್ಯಾ ಅದಕ್ಕೆ ರೇಟ್ ಬರ್ಲಿಲ್ಲ. ಬಿತ್ತಿದ್ ಉಳ್ಳಾಗಡ್ಡಿ ಹೊಲಕ್ ಕೊಲನ ಅರಗಿಸ್ಬಿಟ್ಟೆ. ಅದಕ್ಕಂತೇಳಿ ತೊಗರಿ ಬಿತ್ತಿದ್ನಣ್ಣ, ಇದಕ್ಕೂ ರೇಟ್ ಬರ್ಲಿಲ್ಲ ಅಂದ್ರ ರೈತರು ಬಾಳ ಎದಕ್ ಬರ್ತೇನ? ಲೇ ಹುಚ್ಚ, ಸರ್ಕಾರ ಬೆಳೆದ ಬೆಳೆಗೆ ರೇಟ್ ಕೊಡಿಲ್ಲ ಅಂತೇಳಿ ನೀ ಹಿಂಗೆ ವಿಷ ಕುಡಿದ್ ಸತ್ರ ನಿನ್ನ ಮನಿ ಬಾಳೆ ನಡ್ಸ್ಕೊಂಡ್ ಹೋಗೋರು ಯಾರ್ಲೆ ಮುಂದ? ಏನ್ ಮಾಡ್ಲಿ ಅಣ್ಣ, ಈ ಕಡೆ ನೋಡಿರ ದಿನ ಒಂದಕ್ಕೆ ಆಳ್ಯಾರ ಮನಿ ಬಾಗ್ಲಿ ಬಂದ್ ಕುಂದ್ರ ಆತಾರ. ಈ ಕಡೆ ನೋಡಿರ ಅಕ್ಕನ ಮದ್ವಿಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ನಣ್ಣ, ಅವರು ದಿನ ಒಂದಕ್ಕೂ ಮನಿ ಬಾಗ್ಲಿ ಬಂದ್ ಕುಂದ್ರ ಆತಾರ. ಅಲ್ಲೇನ ವಾಟಿ ತುಂಬಲಾರ್ದು ನೇತಿ ತುಂಬಲಾರ್ದು ಬಂಗಾರಕ್ಕ ತೊಲಿಗೆ 1 ಲಕ್ಷ 1.5 ಲಕ್ಷ ರೇಟ್ ಏರ್ಸೋಂತ ಹೊಂಟಾರೆ ಅಣ್ಣ. ಅದ ರೈತ ಕಷ್ಟಪಟ್ಟ ಬೆಳೆದ ಬೆಳಿಗ್ಗೆ ಹೆಚ್ಚಿಗೆ ರೇಟ್ ಕೇಳಿದ್ರ ರೈತ ಬೆಳೆದಿರೋ ಬೆಳೆನ ಕಾಲ್ ಕಸ ಮಾಡತೈತ ನೀ ಸರ್ಕಾರ. ಬೀರಪ್ಪ ಕರೆ, ನೀ ಹೇಳೋ ಮಾತು 100ಕ್ಕೆ 100 ಕರೆ ಐತಿ. ಈ ಸರ್ಕಾರದ ಮುಂದ ನಿಮ್ಮಂತ ರೈತರು ಎಷ್ಟು ಪ್ರತಿಭಟನೆ ಮಾಡಿದ್ರು ಉಪಯೋಗ ಇಲ್ಲ. ನಮ್ಮಂತ ರೈತರ ಕಣ್ಣೀರ್ ಶಾಪ ಇವತ್ತಲ್ಲ ನಾಳೆ ಈ ಸರ್ಕಾರಕ್ಕ ತಟ್ಟತ್ತೆ ಅಣ್ಣ. ನಾವು ಬೆಳೆದ ಬೆಳೆಗೆ ನಾವು ಹೇಳ್ದಂಗ ರೇಟ್ ತಗೋಬೇಕು ಈ ಸರ್ಕಾರ. ಹಂಗಚಾರ ಎಲ್ಲ ರೈತರು ಒಗ್ಗಟ್ಟೆ ಕೂಡಿ ಆ ಕೆಲಸ ಮಾಡಮ್ಮ. ಇವತ್ತ ಲಾಸ್ಟ್, ಇಂಥ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡ. ಬಾ ಹೋಗಮ್ಮ. ಅನ್ನದಾತ ಅನ್ನದಾತ ಭೇದ ಭಾವವು ಎಲ್ಲದಾತ.